ಡಿಯರ್ ಸ್ಟೂಡೆಂಟ್ಸ್, ರೇ ಆಪ್ಟಿಕ್ಸಲ್ಲಿ ಥಿಯರಿ ಪಾರ್ಟನ್ನು ನೀವು ಓದಿ ಆಗಿದೆ. ಅದರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಅಂತೇಳಿ. ಬಟ್ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಒಂದಿಷ್ಟು ಬೇಸಿಕ್ ಐಡಿಯಾಗಳು, ಅಂದರೆ ಆ ಯೂನಿಟಲ್ಲಿ ಬರುವಂಥ ಒಂದು ಫಾರ್ಮುಲಾಗಳ ಬಗ್ಗೆ ಒಂದಿಷ್ಟು ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಅದಷ್ಟು ಫಾರ್ಮುಲಾಗಳು ನಮ್ಗೆ ಗೊತ್ತಾದ ಮೇಲೆ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಈಗ ನಾವು ಈ ರೇ ಆಪ್ಟಿಕ್ಸಿಗೆ ಬಂದಾಗ ಮಿರರ್ ಇರ್ಬೋದು ಅಥವಾ ಲೆನ್ಸ್ ಇರ್ಬೋದು. ಸೊ ಸೈನ್ ಕನ್ವೆನ್ಷನ್ ತುಂಬ ಇಂಪಾರ್ಟೆಂಟ್. ನಮಗಿದು ಕ್ಲೀನಾಗಿ ಅರ್ಥ ಆಗಬೇಕು. ಇದು ಕರೆಕ್ಟಾಗಿ ನಮಗೆ ಗೊತ್ತಾಗಿದೆ ಅಂತೇಳಿದ್ರೆ ಮುಂದೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಾಗ ನಮಗೇನೂ ಸಮಸ್ಯೆ ಇರೋದಿಲ್ಲ. ಜನರಲಾಗಿ ಸೈನ್ ಕನ್ವೆನ್ಷನನ್ನು ನಾವು ಕಾರ್ಟೇಷಿಯನ್ ರೂಲನ್ನು ಅಪ್ಲೈ ಮಾಡ್ತೀವಿ. ಇದನ್ನು ನಾವು ಈಗ ಒಂದು ಲೇಟೆಸ್ಟಾಗಿ ಇದನ್ನು ಒಪ್ಕೊಂಡಿದ್ದೀವಿ. ಇಲ್ಲೇನಾಗುತ್ತೆ ಕೇಳಿದರೆ ನೋಡಿ, ಈ ಮಿರರು ಅಥವಾ ಲೆನ್ಸು ಸೊ ನಮ್ಮ ರೈಟ್ ಸೈಡಲ್ಲಿ ಇರ್ತದೆ. ಆಬ್ಜೆಕ್ಟನ್ನು ನಾವು ನಮ್ಮ ಲೆಫ್ಟ್ ಸೈಡಲ್ಲಿ ಇಟ್ಟಿರ್ತೀವಿ. ಇನ್ನೊಂದು ಸರಿ ನೋಡಿ, ಆಬ್ಜೆಕ್ಟ್ ಅನ್ನೋದು ನಮ್ಮ ಲೆಫ್ಟ್ ಸೈಡಿಗೆ. ಸೊ ಮಿರರ್ ಆರ್ ಲೆನ್ಸ್ ಏನಾಗಿರುತ್ತೆ, ಇದು ರೈಟ್ ಸೈಡಲ್ಲಿ ಇರ್ತದೆ. ಈಗ ರೇ ಆಫ್ ಲೈಟ್ ಎಲ್ಲಿಂದ ಹೋಗುತ್ತೆ? ಆಬ್ಜೆಕ್ಟಿಂದ ರೇ ಆಫ್ ಲೈಟ್ ಹೋಗುತ್ತೆ. ಸೊ ಹಾಗಾಗಿ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ರೇ. ಇದೇನಾಯಿತು ಕೇಳಿದರೆ, ಆಬ್ಜೆಕ್ಟಿಂದ ರೇಸ್ ಹೋಗಿ ಮಿರರ್ ಆರ್ ಲೆನ್ಸ್ ಅದ್ರ ಮೇಲೆ ಬಿದ್ದು ಅದು ರಿಫ್ಲೆಕ್ಷನ್ ಆರ್ ರಿಫ್ರ್ಯಾಕ್ಷನ್ ಆಗಿ ಒಂದು ಇಮೇಜ್ ಫಾರ್ಮೇಷನ್ ಆಗ್ತದೆ. ಈಗ ನಮಗೇನೇನು ಬಂತು ಅಂದರೆ, ಒಂದು ಆಬ್ಜೆಕ್ಟ್ ಇದೆ ಮತ್ತು ಇಮೇಜ್ ಫಾರ್ಮೇಷನ್ ಆಗಿದೆ. ಈಗ ಇಲ್ಲಿ ಇಮೇಜ್ ಫಾರ್ಮೇಷನ್ ಹೇಗೆ ಆಗ್ಬೋದು ಅನ್ನುವಂಥದ್ದು. ಸೊ ಕೆಲವೊಮ್ಮೆ ಏನಾಗುತ್ತೆ ಕೇಳಿದರೆ, ಬಿಹೈಂಡ್ ದ ಮಿರರ್ ಆರ್ ಲೆನ್ಸ್ ಇಲ್ಲೂ ಕೂಡ ಆಗುತ್ತೆ. ಕೆಲವೊಮ್ಮೆ ಇನ್ ಫ್ರಂಟ್ ಆಫ್ ದ ಮಿರರ್ ಆರ್ ಇನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಇಲ್ಲೂ ಕೂಡ ಆಗ್ಬೋದು. ಈ ರೀತಿ ಸನ್ನಿವೇಶಗಳಿರ್ತದೆ. ನಾನು ಸ್ಪೆಷಲಿ ಈ ಡಯಾಗ್ರಾಮನ್ನು ಮಿರರ್ಗೆ ಹಾಕಿರೋದ್ರಿಂದ ಸೊ ಇಲ್ಲಿ ಆ ಒಂದು ಇಮೇಜು ನಿಮಗೆ ಮಿರರ್ನಲ್ಲಿ ಏನು ಇಮೇಜ್ ಫಾರ್ಮೇಷನ್ ಆಗ್ತದೆ ಅಂತ ಒಂದು ಐಡಿಯಾವನ್ನು ಈ ಡಯಾಗ್ರಾಮ್ ಕೊಡ್ತಾಯಿದೆ ಅಂಥೇಳಿ. ಓಕೆ, ರೂಲ್ಸ್ ಏನು? ಸೊ ಇಲ್ಲಿ ನೋಡಿ, ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ ನಾವು, ಮಿಡ್ ಪಾಯಿಂಟ್ ಆಫ್ ದ ಮಿರರ್ ಅಂತ ಹೇಳ್ತೀವಿ. ಸೊ ಆ ಪೋಲ್ ಆಫ್ ದ ಮಿರರನ್ನು ನಾವು ಈ ಕಾರ್ಟೇಷಿಯನ್ ರೂಲ್ ಅನ್ನೋದು ಯಾಕೆ ಅಂದರೆ, ಇದನ್ನು ಆರಿಜಿನ್ ಆಗಿ ನಾವು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇದು ಆರಿಜಿನ್ ಆಯಿತು. ಅಲ್ಲಿಂದ ಎಲ್ಲ ಮೆಜರ್ಮೆಂಟ್ಗಳನ್ನು ಮಾಡಬೇಕಂದ್ರೆ ಇದು ಈಗ ಎಕ್ಸ್ ಆ್ಯಕ್ಸಿಸ್ ಆಯಿತು. ಸೊ ಎಕ್ಸ್ ಆ್ಯಕ್ಸಿಸ್ನ ಆರಿಜಿನ್ ಇದು. ಸೊ ನೀವು ಲೆಫ್ಟಿಗೆ ಹೋದಾಗ ನೆಗೆಟಿವ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಅದೇ ಈ ಆರಿಜಿನ್ನಿಂದ ಅಂದರೆ ಪಾಯಿಂಟ್ ಪಿ ಅಂತ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ರೈಟಿಗೆ ಹೋದರೆ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಹಾಗೆ ಇದನ್ನು ನಾವು ವೈ ಆ್ಯಕ್ಸಿಸ್ ತಗೊಂಡ್ರೆ ವರ್ಟಿಕಲಲ್ಲಿ ಈ ಆರಿಜಿನಿಂದ ಮೇಲಕ್ಕೆ ಹೋದರೆ ಪಾಸಿಟಿವ್ ಬರುತ್ತೆ, ಇಲ್ಲಿಂದ ಕೆಳಗಡೆ ಹೋದರೆ ನೆಗೆಟಿವ್ ಬರುತ್ತೆ. ಓಕೆ, ಸೊ ಇಷ್ಟು ಗೊತ್ತಾದ ಮೇಲೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈಗ ನಾವು ಆಬ್ಜೆಕ್ಟನ್ನು ಇಲ್ಲಿಟ್ಟಿದ್ದೇನೆ, ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕಂದಾಗ ಏನು ಮಾಡಬೇಕು? ಸೊ ನಾನು ಸ್ಟಾರ್ಟಿಂಗ್ ಪಾಯಿಂಟನ್ನು ಇಲ್ಲಿ ತಗೋಬೇಕು, ಪೋಲಿಂದ ಅಂದರೆ ಆರಿಜಿನಿಂದ. ಸೊ ಇಲ್ಲಿಂದ ನಾನು ಈ ಸೈಡಲ್ಲಿ ಹೋದಾಗ ನನಗೆ ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸು ನನಗೆ ಮೆಜರ್ ಮಾಡಿದ್ರೆ ಮೈನಸ್ ಅಂತ ಬರುತ್ತೆ. ಸಮ್ ಸೆಂಟಿಮೀಟರ್, 10 ಸೆಂಟಿಮೀಟರ್ 15 ಸೆಂಟಿಮೀಟರ್ ಹೇಗೂ ಬಂದ್ಬೋದು. ಅದು ಆಬ್ಜೆಕ್ಟ್ ಡಿಸ್ಟೆನ್ಸು ಮೈನಸ್ ಬರುತ್ತೆ. ಒಂದು ವೇಳೆ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ, ಇಲ್ಲೇ ಇಮೇಜ್ ಫಾರ್ಮ್ ಆಗಿದೆ ಅಂದ್ಕೊಳ್ಳಿ. ಸೊ ಈ ಇಮೇಜ್ ಫಾರ್ಮ್ ಆದಾಗ ನಾವೇನು ಮಾಡ್ತೀವಿ, ಇಲ್ಲೂ ಕೂಡ ಈ ಪಿ ಪಾಯಿಂಟಿಂದ ಇಮೇಜ್ ಪೊಸಿಷನನ್ನು ನಾವು ನೋಡ್ತಾ ಬರ್ತೀವಿ. ಅದು ಕೂಡ ಏನಾಯಿತು, ನೆಗೆಟಿವ್ ವ್ಯಾಲ್ಯೂನೇ ಬರುತ್ತೆ ಅಂತೇಳಿ. ಅದೇ ಸಪೋಸ್ ಇಮೇಜು ಬಿಹೈಂಡ್ ದ ಮಿರರ್ ಫಾರ್ಮ್ ಆಗಿತ್ತು ಅಂದ್ಕೊಳ್ಳೋಣ. ಈ ಕೇಸ್ಗಳೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಬಿಹೈಂಡ್ ದ ಮಿರರ್ ಆದಾಗ ವರ್ಚುವಲ್ ಇರುತ್ತೆ. ಸೊ ಆವಾಗ ನಾವು ಡಿಸ್ಟೆನ್ಸನ್ನು ಏನು ಮಾಡ್ತೀವಿ ಕೇಳಿದರೆ, ಪೋಲಿಂದನೇ ಹೋಗ್ತೀವಿ ಮೆಜರ್ಮೆಂಟ್ ಸ್ಟಾರ್ಟ್ ಮಾಡೋದು. ಸೊ ಹೀಗೆ ಅಲಾಂಗ್ ದ ಪಾಸಿಟಿವ್ ಆ್ಯಕ್ಸಿಸ್ ಬಂದಿದ್ದೀವಿ, ಹಾಗಾಗಿ ಈ ಡಿಸ್ಟೆನ್ಸನ್ನು ಪಾಸಿಟಿವ್ ಅಂತ ತಗೋತೀವಿ ಅಂತೇಳಿ. ಸೊ ಅದಕ್ಕೆ ಕಾಮನ್ ಆಗಿ ನಾವು ಡಿಸ್ಟೆನ್ಸ್ ಅಲಾಂಗ್ ಇನ್ಸಿಡೆಂಟ್ ಲೈಟ್ ಈಸ್ ಪಾಸಿಟಿವ್. ಇನ್ಸಿಡೆಂಟ್ ಡೈರೆಕ್ಷನ್ ಇದೆ, ರೇ ಡೈರೆಕ್ಷನ್ ಹೀಗಿದೆ. ಸೊ ಹಾಗಾಗಿ ಅಲಾಂಗ್ ದ ಡೈರೆಕ್ಷನ್ ಬಂದರೆ ನಾವು ಅದನ್ನು ಪಾಸಿಟಿವ್ ತಗೋತೀವಿ. ಎಲ್ಲಿಂದ? ಪಿ ಇಂದನೇ ಅಳತೆ ಮಾಡಬೇಕು. ಸೊ ಡಿಸ್ಟೆನ್ಸ್ ಅಗೇನೆಸ್ಟ್ ಬಂದರೆ ಇನ್ಸಿಡೆಂಟ್ ಲೈಟಿಗೆ ಇದರ ಅಪೋಸಿಟ್ ಹೋಗ್ತಾಯಿದ್ದೀವಿ ನೋಡಿ, ರೇ ಡೈರೆಕ್ಷನ್ಗೆ ನಾವು ಅಪೋಸಿಟ್ ಅಳತೆ ಮಾಡ್ತಾಯಿದ್ವಿ, ಅದನ್ನು ನೆಗೆಟಿವ್ ತಗೋಬೇಕು ಅಂತೇಳಿ. ಓಕೆ, ಸೊ ಇಷ್ಟು ವಿಷಯಗಳು ನಿಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಏನು ಕೇಳಿದರೆ, ನಾವು ಹೈಟ್ ಆಫ್ ದ ಆಬ್ಜೆಕ್ಟ್ ಅಥವಾ ಹೈಟ್ ಆಫ್ ದ ಇಮೇಜನ್ನು ಫೈಂಡ್ ಔಟ್ ಮಾಡ್ತೀವಿ. ಈ ಹೈಟ್ ಆಫ್ ದ ಆಬ್ಜೆಕ್ಟ್ ಅಂದಾಗ ನಾವು ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ, ಅದರ ಮೇಲ್ಗಡೆ ಆಬ್ಜೆಕ್ಟ್ ಇದ್ದರೆ ಅಂದರೆ ಅದರ ಹೈಟ್ ಅಬೋವ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದ್ದರೆ ನಾವು ಅದನ್ನು ಪಾಸಿಟಿವ್ ಆಗಿ ತಗೋತೀವಿ. ಸೊ ಎಲ್ಲೇ ಇರ್ಬೋದು, ಯಾವುದೇ ಪಾಯಿಂಟಲ್ಲಿರ್ಬೋದು. ಬಿಲೋ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಬಂದರೆ ನಾವು ಅದರ ಹೈಟನ್ನು ನೆಗೆಟಿವ್ ಅಂತ ತಗೋತೀವಿ. ಸೊ ಇದಿಷ್ಟು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಯಾಕೆಂದರೆ ನಾವು ಒಂದು ನ್ಯೂಮೆರಿಕಲ್ಸನ್ನು ಸಾಲ್ವ್ ಮಾಡುವಾಗ ಸೈನ್ ಕನ್ವೆನ್ಷನ್ ತುಂಬ ಇಂಪಾರ್ಟೆಂಟು. ಅದು ಕರೆಕ್ಟಾಗಿ ಹಾಕಿದರೆ ಮಾತ್ರ ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆ,
ಇಲ್ಲಿ ಜನರಲ್ ನಾನು ಇಷ್ಟೊತ್ತು ಹೇಳಿದ ರೂಲ್ಸ್ಗಳನ್ನು ನಾನು ಇಲ್ಲಿ ಪಾಯಿಂಟ್ಸ್ಗಳನ್ನು ಹಾಕಿದ್ದೇನೆ. ಆಲ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಪೋಲ್. ಒಂದೇದು, ದ ಡಿಸ್ಟೆನ್ಸ್ ಮೆಜರ್ಡ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಈಸ್ ಟೇಕನ್ ಆಸ್ ಪಾಸಿಟಿವ್. ದ ಡಿಸ್ಟೆನ್ಸಸ್ ಮೆಜರ್ಡ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಆರ್ ಟೇಕನ್ ಆಸ್ ನೆಗೆಟಿವ್. ಹೈಟ್ ಮೆಜರ್ಡ್ ಅಪ್ವರ್ಡ್ ಅಂದರೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ನ ಮೇಲ್ಗಡೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ ಈಸ್ ಪಾಸಿಟಿವ್ ಆ್ಯಂಡ್ ಹೈಟ್ಸ್ ಡೌನ್ವರ್ಡ್ ಈಸ್ ನೆಗೆಟಿವ್ ಅಂತ ತಗೋತೀವಿ. ಸೊ ಇದಿಷ್ಟು ಈಗಾಗಲೇ ನಿಮಗೆ ಗೊತ್ತಾಗಿದೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈ ಮಿರರ್ಗೆ ಬಂದಾಗ ನಮಗೆ ಬೇಕಾಗಿರುವಂಥ ಇನ್ನೊಂದು ಫಾರ್ಮುಲಾ ಏನು ಕೇಳಿದರೆ, ಸೊ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ಇದು ಇನ್ ಕೇಸ್ ಆಫ್ ಸ್ಪೆರಿಕಲ್ ಮಿರರ್ ಅಂತ ಇಲ್ಲಿದೆ. ಈಗ ರೇಡಿಯಸ್ ಆಫ್ ಕರ್ವೇಚರ್ ಒಂದು ಸ್ಪೆರಿಕಲ್ ಮಿರರ್ ಅಂದಾಗ ಗೊತ್ತಿದೆ, ಇಸ್ ಎ ಪಾರ್ಟ್ ಆಫ್ ಎ ಸ್ಪಿಯರ್. ಸೊ ಅದಕ್ಕೊಂದು ರೇಡಿಯಸ್ ಇರುತ್ತೆ. ಸೊ ಆ ರೇಡಿಯಸ್ನ ಡಿಸ್ಟೆನ್ಸು ಫ್ರಮ್ ಅಥವಾ ಆ ರೇಡಿಯಸ್ನ ಡಿಸ್ಟೆನ್ಸನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇನ್ನೊಂದು ಗೊತ್ತಿದೆ ನಿಮಗೆ, ಫೋಕಲ್ ಲೆಂತ್ ಅನ್ನುವಂಥದ್ದು. ಸೊ ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ಲೆಕ್ಷನ್ ಕನ್ವರ್ಜ್ ಎಟ್ ಎ ಪಾಯಿಂಟ್ ಆರ್ ಸೀಮ್ಸ್ ಟು ಬಿ ಡೈವರ್ಜ್ ಫ್ರಮ್ ಎ ಪಾಯಿಂಟ್. ಎರಡು ಟೈಪ್ ಮಿರರ್ಸ್ ಗೊತ್ತಿದೆ ನಿಮಗೆ, ಕಾಂಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಮಿರರ್ ಅಂತೇಳಿ. ಸೊ ಇವೆರಡಕ್ಕೆ ಏನು ರಿಲೇಷನ್ ಇದೆ ಅನ್ನುವಂಥದ್ದು ಅದರ ಡೆರಿವೇಷನ್ ಕೂಡ ಕಲ್ತಿದ್ರಿ ನೀವು. ಸೊ ಎಫ್ ಇಸ್ ಈಕ್ವಲ್ ಟು r/2 ಅಂದರೆ ಈ ಫೋಕಲ್ ಲೆಂತ್ ಏನಿರುತ್ತೆ ರೇಡಿಯಸ್ ಆಫ್ ಕರ್ವೇಚರ್ನ ಅರ್ಧದಷ್ಟೇ ಇರುತ್ತೆ ಅನ್ನುವಂಥದ್ದು. ಇಲ್ಲೊಂದು ನೋಟ್ ಇದೆ ನೋಡಿ, ಓನ್ಲಿ ಫಾರ್ ಸ್ಪೆರಿಕಲ್ ಮಿರರ್ಸ್ ಅಂತೇಳಿ. ಭಾಳಷ್ಟು ಮಕ್ಕಳು ತಪ್ಪು ಮಾಡೋದೇನೋ ಕೇಳಿದರೆ, ಈ ಲೆನ್ಸಿನ ವಿಷಯಕ್ಕೆ ಬಂದಾಗ ಅಲ್ಲಿಯೂ ಕೂಡ ರೇಡಿಯಸ್ ಆಫ್ ಕರ್ವೇಚರ್ ಇರ್ತದೆ, ಅಲ್ಲಿಯೂ ಕೂಡ ಫೋಕಲ್ ಲೆಂತ್ ಇದೆ. ಬಟ್ ಈ ರಿಲೇಷನನ್ನು ಅಲ್ಲಿ ಹಾಕಬೇಡಿ. ನೀವು ಲೆನ್ಸಿಗೆ ಹಾಕಿದಾಗ ಅಲ್ಲಿ ತಪ್ಪಾಗುವ ಸಾಧ್ಯತೆ ಜಾಸ್ತಿ ಇದೆ, ಅಂದರೆ ಅಲ್ಲಿ ಹಾಕಬಾರ್ದು ನಾವು ಇದನ್ನು. ಇಟ್ ಈಸ್ ಓನ್ಲಿ ಫಾರ್ ಮಿರರ್ಸ್ ಅನ್ನುವಂಥದ್ದು. ಓಕೆ, ಸೊ ಫೋಕಲ್ ಲೆಂತ್ ಬೇಕಂದರೆ ಹಾಫ್ ಆಫ್ ದ ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ನೆಕ್ಸ್ಟ್ ಒಂದು ಫಾರ್ಮುಲಾ ನಮ್ಗೆ ಯೂಸ್ ಆಗುವಂಥದ್ದು, ತುಂಬ ಕಡೆ ಯೂಸ್ ಮಾಡುವಂಥದ್ದು ಮಿರರ್ ಇಕ್ವೇಷನ್ ಅಂತ ಹೇಳ್ತೀವಿ. ಸೊ ವೆರಿ ಸಿಂಪಲ್, 1/f ಇಸ್ ಈಕ್ವಲ್ ಟು 1/u ಪ್ಲಸ್ 1/v ಅನ್ನುವಂಥದ್ದು. ಇಲ್ಲಿ ಎಫ್ ಅನ್ನೋದೇನು ಕೇಳಿದರೆ ಫೋಕಲ್ ಲೆಂತ್ ಆಫ್ ದ ಮಿರರ್ ಅಂತೇಳಿ. ನೋಡಿ ಇಲ್ಲಿ ವಿಚ್ ಇಸ್ ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ನ ನಾವು ತಗೊಂಡಾಗ ಪಾಸಿಟಿವ್ ಅಂತ ತಗೋತೀವಿ. ನೆಗೆಟಿವ್ ಫಾರ್ ಕಾಂಕೇವ್ ಮಿರರ್. ಕಾಂಕೇವ್ ಮಿರರ್ ಸಂದರ್ಭ ಬಂದಾಗ ಇದನ್ನು ನೆಗೆಟಿವ್ ಅಂತ ತಗೋತೀವಿ. ಇನ್ನು ಉಳಿದಿದ್ದೇನು ಅಂದರೆ ಯು ಮತ್ತು ವಿ ಅನ್ನೋದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ಫ್ರಮ್ ದ ಪೋಲ್. ಇಲ್ಲಿ ಕೂಡ ನೀವು ಯಾವ ಕಡೆ ಇದೆ ಆಬ್ಜೆಕ್ಟು ಅಥವಾ ಯಾವ ಕಡೆ ಇಮೇಜ್ ಇದೆ, ಅದು ನೆಗೆಟಿವ್ ಪಾಸಿಟಿವ್ ಅನ್ನೋದನ್ನು ಸೈನ್ ಕನ್ವೆನ್ಷನ್ ಮೇಲೆ ಡಿಸೈಡ್ ಮಾಡ್ಬೋದು. ಓಕೆ, ಇನ್ನೊಂದು ಟರ್ಮ್ ಏನು ಕೇಳಿದರೆ ಮ್ಯಾಗ್ನಿಫಿಕೇಷನ್. ಆ್ಯಕ್ಚುಲಿ ಇದು ಲೀನಿಯರ್ ಮ್ಯಾಗ್ನಿಫಿಕೇಷನ್ ಅನ್ನುವಂಥದ್ದು. ಸೊ ಇಲ್ಲಿ ಮ್ಯಾಗ್ನಿಫಿಕೇಷನ್ ಅನ್ನೋದ್ರ ಅರ್ಥ ಏನು ಕೇಳಿದರೆ, ನೀವು ಆಬ್ಜೆಕ್ಟನ್ನು ಮಿರರ್ ಎದುರುಗಡೆ ಇಟ್ಟಾಗ ಅಲ್ಲಿ ಏನಾಗುತ್ತೆ ಕೇಳಿದರೆ ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ನಾವು ಹೈಟ್ ಆಫ್ ದ ಆಬ್ಜೆಕ್ಟಿಗೆ ಬಂದಾಗ ಹೈಟ್ ಆಫ್ ದ ಇಮೇಜನ್ನು ನೋಡಿದಾಗ ಎರಡು ಸೇಮ್ ಇರಬೇಕಂತೇನಿಲ್ಲ, ಸೇಮ್ ಇರಲೂಬಹುದು. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಇಮೇಜಿನ ಹೈಟು ಜಾಸ್ತಿ ಆಗ್ಬೋದು ಅಥವಾ ಇಮೇಜಿನ ಹೈಟು ಕಡಿಮೆ ಆಗ್ಬೋದು. ಸೊ ಆ ರೇಷಿಯೋ ಇದೆಯಲ್ಲ, ಏನು ಹೈಟ್ ಆಫ್ ದ ಇಮೇಜ್ ಟು ದ ಹೈಟ್ ಆಫ್ ದ ಆಬ್ಜೆಕ್ಟ್, ಈ ರೇಷಿಯೋಗೆ ನಾವು ಮ್ಯಾಗ್ನಿಫಿಕೇಷನ್, ಎಸ್ಪೆಷಲಿ ಲೀನಿಯರ್ ಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಇನ್ನು ನೋಡಿ ಇಲ್ಲಿ ಎಮ್ ಈಸ್ ನೆಗೆಟಿವ್ ಫಾರ್ ರಿಯಲ್ ಇಮೇಜ್. ಅಂದರೆ ರಿಯಲ್ ಇಮೇಜ್ ಆದಾಗ ಏನಾಗುತ್ತೆ ಕೇಳಿದರೆ, ಈ ಎಚ್ ಡ್ಯಾಶ್ ಇದೆಯಲ್ಲ ಹೈಟ್ ಆಫ್ ದ ಇಮೇಜು ಡೌನ್ವರ್ಡ್ ಇರುತ್ತೆ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್ ಅಥವಾ ಪ್ರಿನ್ಸಿಪಲ್ ಆ್ಯಕ್ಸಿಸಿಂದ. ಸೊ ಹಾಗಾಗಿ ಎಮ್ ಈಸ್ ನೆಗೆಟಿವ್ ಫಾರ್ ರಿಯಲ್ ಇಮೇಜ್ ಆ್ಯಂಡ್ ಈಸ್ ಪಾಸಿಟಿವ್ ಫಾರ್ ವರ್ಚುವಲ್ ಇಮೇಜ್. ವರ್ಚುವಲ್ ಇಮೇಜ್ ಆದಾಗ ಏನಾಗಿರುತ್ತೆ, ಈ ಆಬ್ಜೆಕ್ಟ್ ಅಂತೂ ಪ್ರಿನ್ಸಿಪಲ್ ಆ್ಯಕ್ಸಿಸ್ನ ಅಪ್ವರ್ಡಲ್ಲಿದ್ದರೆ ಇಮೇಜು ಕೂಡ ಅಪ್ವರ್ಡ್ ಡೈರೆಕ್ಷನ್ನಲ್ಲೇ ಇರ್ತದೆ. ಸೊ ಹಾಗಾಗಿ ಈ ಒಂದು ನಾವು ಜನರಲೈಸ್ಡ್ ಮಾಡ್ಬೋದು, ಎಮ್ ಈಸ್ ನೆಗೆಟಿವ್ ಫಾರ್ ರಿಯಲ್ ಇಮೇಜ್ ಆ್ಯಂಡ್ ಈಸ್ ಪಾಸಿಟಿವ್ ಫಾರ್ ವರ್ಚುವಲ್ ಇಮೇಜ್ ಅಂತೇಳಿ. ಸೊ ನೆಕ್ಸ್ಟು ಈ ಮ್ಯಾಗ್ನಿಫಿಕೇಷನ್ನಲ್ಲಿ ಎಚ್ ಡ್ಯಾಶ್ ಬೈ ಎಚ್ ಇದೆ, ನೀವು ನೋಡಿರ್ತೀರ ಡೆರಿವೇಷನ್ ಮಾಡುವಾಗ. ನಾವು ಸಿಮಿಲರ್ ಟ್ರಯಾಂಗಲ್ಸ್ ಪ್ರಾಪರ್ಟೀಸನ್ನು ಯೂಸ್ ಮಾಡಿಕೊಂಡ್ರೆ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸನ್ನು ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಸೊ ಹಾಗೆ ನಮಗೆ ಇದು ತುಂಬ ಸಾರಿ ಯೂಸ್ ಆಗುವಂಥದ್ದು. ಎಮ್ ಈಸ್ ಈಕ್ವಲ್ ಟು ಎಚ್ ಡ್ಯಾಶ್ ಬೈ ಎಚ್ ಈಕ್ವಲ್ಸ್ ಟು ಮೈನಸ್ ವಿ ಬೈ ಯು. ನೋಡಿ ಈ ಮೈನಸ್ ವಿ ಬೈ ಯು ಅನ್ನೋದೇನಿದೆ ಮಿರರ್ಗಳಲ್ಲಿ, ಅಂದರೆ ಸ್ಪೆರಿಕಲ್ ಮಿರರಲ್ಲಿ, ಸೊ ದಿಸ್ ಈಸ್ ವ್ಯಾಲಿಡ್ ರಿಲೇಷನ್. ನೀವು ಸೈನ್ ಕನ್ವೆನ್ಷನ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಬೋದು ಅಂತೇಳಿ. ಯು ಆ್ಯಂಡ್ ವಿ ಅನ್ನೋದು ನಿಮ್ಗೆ ಗೊತ್ತೇ ಇದೆ, ಇದು ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ಇಮೇಜ್ ಡಿಸ್ಟೆನ್ಸು. ಸೊ ಇದನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ನ್ಯೂಮೆರಿಕಲ್ ಪಾರ್ಟಲ್ಲಿ ನಾನು ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇನ್ನೂ ಒಂದು ಕೆಲಸ ಇರುತ್ತೆ, ಏನು ಕೇಳಿದರೆ ನಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸು ಇಮೇಜ್ ಡಿಸ್ಟೆನ್ಸು ಕೊಡಲಿಲ್ಲ, ಅಥವಾ ಹೈಟ್ ಆಫ್ ದ ಇಮೇಜು ಹೈಟ್ ಆಫ್ ದ ಆಬ್ಜೆಕ್ಟ್ ಕೊಡಲಿಲ್ಲ, ಅಥವಾ ಬರೀ ಮ್ಯಾಗ್ನಿಫಿಕೇಷನ್ ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡಿ ಅಂತಾರೆ. ಇಂಥ ಸಂದರ್ಭಗಳಲ್ಲಿ ನಾವು ಈ ರೀತಿ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಸೊ ಎಮ್ ಈಸ್ ಈಕ್ವಲ್ ಟು ಎಫ್ ಡಿವೈಡ್ ಬೈ ಎಫ್ ಮೈನಸ್ ಯು. ಆರ್ ನೋಡಿ, ಯು ಇದ್ದರೆ ಇದನ್ನು ಯೂಸ್ ಮಾಡ್ಬೋದು, ವಿ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಎಮ್ ಈಸ್ ಈಕ್ವಲ್ ಟು ಎಫ್ ಮೈನಸ್ ವಿ ಬೈ ಎಫ್ ಅಂತೇಳಿ. ನೋಡಿ ಇದರಲ್ಲಿ ನೋಟ್ ಇಂಪಾರ್ಟೆಂಟ್ ಏನು ಕೇಳಿದರೆ, ಸೈನ್ ಕನ್ವೆನ್ಷನ್ ಈಸ್ ಇಂಪಾರ್ಟೆಂಟ್. ನೀವು ಏನು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀರೋ
ಆವಾಗ ಅದರ ಸೈನನ್ನು ಕರೆಕ್ಟಾಗಿ ಹಾಕಬೇಕು. ಯಾವ ಮಿರರನ್ನು ಯೂಸ್ ಮಾಡ್ತಾಯಿದ್ದೀರಿ, ಯು ವ್ಯಾಲ್ಯೂ ಏನು, ವಿ ವ್ಯಾಲ್ಯೂ, ಯಾವ ವ್ಯಾಲ್ಯೂಸ್ ಹಾಕ್ತಿರಲ್ಲ ಆವಾಗ ಅದರ ಸೈನ್ ಕನ್ವೆನ್ಷನ್ನು, ಸೈನ್ ಅದ್ರ ಜೊತೆಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆವಾಗ ಮಾತ್ರ ನಮಗೆ ಕರೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಓಕೆ. ಹಾಂ, ನೆಕ್ಸ್ಟ್ ನಾವು ರಿಫ್ರ್ಯಾಕ್ಷನಿಗೆ ಬಂದಾಗ ನಮಗೆ ಫಸ್ಟಲ್ಲಿ ಬರೋದು ಸ್ನೆಲ್ಸ್ ಲಾ. ಈ ಸ್ನೆಲ್ಸ್ ಲಾದಲ್ಲಿ ಏನಾಗುತ್ತೆ ಕೇಳಿದರೆ, ರೇ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗುವಾಗ ತನ್ನ ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ಸ್ನೆಲ್ ಏನು ಒಂದು ಸಣ್ಣ ರಿಲೇಷನ್ ಕೊಡ್ತಾನೆ. ಏನು ಅಂದರೆ, ರೇಷಿಯೋ ಆಫ್ ದ ಸೈನ್ ಆಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ದ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಈಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಅಂತ ಹೇಳ್ತಾನೆ. ಇದೊಂದು ಕಾನ್ಸ್ಟೆಂಟ್ ಇರುತ್ತೆ. ಒಂದು ಪೇರ್ ಆಫ್ ಮೀಡಿಯಮ್ ತೆಗೆದುಕೊಂಡ್ರೆ ನೀವು, ಫಾರ್ ಎಕ್ಸಾಂಪಲ್ ಏರ್ ಆ್ಯಂಡ್ ವಾಟರ್ ಆರ್ ಏರ್ ಆ್ಯಂಡ್ ಗ್ಲಾಸ್ ಆರ್ ವಾಟರ್ ಆ್ಯಂಡ್ ಗ್ಲಾಸ್, ಹೀಗೆ ಒಂದು ಪೇರ್ ಆಫ್ ಮೀಡಿಯಮ್ಗೆ ಆ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರ್ತದೆ ಅಂತೇಳಿ. ಈ ಕಾನ್ಸ್ಟೆಂಟಿಗೆ ಏನಂತೀವಿ ನಾವು ಅಂದರೆ n/1 ಅಂತ ಬರಿತೀವಿ. ಸೊ n/1 ಅಂದರೆ ಏನು ನೋಡಿ, ಇಲ್ಲಿದೆ n/1 = n2/n1. ಅಂದರೆ ಇದು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್ ವಿತ್ ರಿಸ್ಪೆಕ್ಟ್ ಟು ದ ಫಸ್ಟ್ ಮೀಡಿಯಮ್. ಸಿಂಪಲ್ ಆಗಿ ಹೇಳೋದಾದರೆ, ರೇಷಿಯೋ ಆಫ್ ದ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್ ಡಿವೈಡ್ ಬೈ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಫಸ್ಟ್ ಮೀಡಿಯಮ್ ಅಂತ ಬರಿತೀವಿ ನಾವು. ಇನ್ನು ಈ ಎನ್ ಅಂದರೆ ಏನು ಅನ್ನೋದು, ಸೊ ಯೂಶ್ವಲಿ ಎನ್ ಅನ್ನೋದಕ್ಕೆ ನಾವು ಅಬ್ಸಲ್ಯೂಟ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ನಾವು ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಎನ್ ಅನ್ನೋದೇನು ಕೇಳಿದರೆ, ಇಟ್ಸ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ವ್ಯಾಕ್ಯೂಮಲ್ಲಿ ಸ್ಪೀಡು ಆಫ್ ಲೈಟ್ ನಮ್ಗೆ ಕಾನ್ಸ್ಟೆಂಟ್ ಅಂತ ಗೊತ್ತಿರುತ್ತೆ, ನಾವು ಮೀಡಿಯಮಲ್ಲಿ ನೋಡ್ತೀವಿ. ಸೊ ಈ ರೇಷಿಯೋಗೆ ನಾವೇನು ಮಾಡ್ತೀವಿ ಕೇಳಿದರೆ, ಆ ಮೀಡಿಯಮ್ಗೆ ಯಾವುದೇ ಒಂದು ಮೀಡಿಯಮ್ ಇರ್ಬೋದು, ಏರ್ ಇರ್ಬೋದು ಅಥವಾ ವಾಟರ್ ಇರ್ಬೋದು, ಅದರ ಅಬ್ಸಲ್ಯೂಟ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ ನಾವು. ಅದಕ್ಕೆ ಏನು ಮಾಡಿದ್ವಿ ಕೇಳಿದರೆ, ಎರಡು ಮೀಡಿಯಮ್ಗಳ ಅಬ್ಸಲ್ಯೂಟ್ ರಿಫ್ರ್ಯಾಕ್ಟಿವ್ನ ರೇಷಿಯೋ ತೊಗೊಂಡ್ರೆ ಅದು ರಿಲೇಟಿವ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಗುತ್ತೆ. ಸೊ n/1 ಅಂತ ಬರ್ತೀವಲ್ಲ, ಇದು ರಿಲೇಟಿವ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್. ಎರಡು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ಗಳ ಒಂದು ರಿಲೇಟ್ ಮಾಡಿದ್ದೀವಿ ನಾವು ಇಲ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ನಾವು n ಇರೋ ಜಾಗದಲ್ಲಿ n1 ಮತ್ತು n2 ಇರೋ ಜಾಗದಲ್ಲಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ ಏನಾಗುತ್ತೆ, sin i/sin r = n2/n1 = c/v2. ನಾನು n2 ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ ಮತ್ತು c/v1 n1 ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಸೊ ಹಾಗಾಗಿ ಏನಾಯ್ತು, ಇದು ಈ ಏನು ಕೇಳಿದರೆ, ಇಲ್ಲಿ ವೆಲಾಸಿಟಿ ನೋಡಿ, ಇದು ಡಿನಾಮಿನೇಟ್ರಲ್ಲಿರುವಂಥದ್ದು v1 ಕಮ್ಸ್ ಟು ದ ನ್ಯೂಮರೇಟರ್, v1/v2 = λ1/λ2. ಅಂದರೆ ಈ ಎಕ್ಸ್ಪ್ರೆಷನ್ ನಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಕೇಳಿದರೆ, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಒಂದು ಕಡೆ, ಜೊತೆಗೆ ವೆಲಾಸಿಟಿ ಕೇಳ್ಬೋದು, ಅಥವಾ ವೇವ್ ಲೆಂತ್, ವಾಟ್ ಈಸ್ ದ ಚೇಂಜ್ ಇನ್ ವೇವ್ ಲೆಂತ್ ಅಂತ ಕೇಳ್ಬೋದು. ಸೊ ಅಲ್ಲೆಲ್ಲ ಇದನ್ನು ನಾವು ಈ ರಿಲೇಷನನ್ನು ಯೂಸ್ ಮಾಡ್ಕೊಳ್ಳಿಕ್ಕಾಗತ್ತೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಎಕ್ಸ್ಪ್ರೆಷನ್ ಫಾರ್ ನಾರ್ಮಲ್ ಶಿಫ್ಟ್ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಜಾಸ್ತಿ ಟೆಕ್ಸ್ಟಲ್ಲಿ ಇಲ್ಲ, ಬಟ್ ಏನು ಕೇಳಿದರೆ ಈ ಎಕ್ಸ್ಪ್ರೆಷನ್ ಮೇಲೆ ಎಲ್ಲಾದರೂ ಪ್ರಾಬ್ಲಮ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ. ಈ ನಾರ್ಮಲ್ ಶಿಫ್ಟ್ ಅನ್ನೋದು ಏನು ಅನ್ನುವಂಥದ್ದು, ಒಂದು ಆಬ್ಜೆಕ್ಟನ್ನು ನೀವು ಒಂದು ಮೀಡಿಯಮಲ್ಲಿದ್ದು, ಒಂದು ಆಬ್ಜೆಕ್ಟ್ ಒಂದು ಮೀಡಿಯಮಲ್ಲಿದೆ, ನಾವು ಇನ್ನೊಂದು ಮೀಡಿಯಮ್ದಿಂದ ಆ ಆಬ್ಜೆಕ್ಟನ್ನು ನೋಡಿದಾಗ, ಸೊ ಆಬ್ಜೆಕ್ಟನ್ನು ನೋಡಿದಾಗ ಅದರ ಇಮೇಜು ಏನು ಫಾರ್ಮ್ ಆಗುತ್ತೆ, ಸೊ ಅದು ಆಬ್ಜೆಕ್ಟ್ನ ಜೊತೆ ಇರೋದಿಲ್ಲ, ಅದು ಮೇಲೆ ಬರ್ಬೋದು, ಅಂದರೆ ಆಬ್ಜೆಕ್ಟ್ಗಿಂತ ಮೇಲಕ್ಕೆ ಬರ್ಬೋದು, ಅಥವಾ ಆಬ್ಜೆಕ್ಟ್ನಿಂತ ಕೆಳಗಡೆ ಹೋಗ್ಬೋದು. ಇಲ್ಲೇನಾಗುತ್ತೆ ಕಂಡೀಷನ್ ಅಂದರೆ, ಸಪೋಸ್ ನಾವು ರ್ಯಾರರ್ ಮೀಡಿಯಮಲ್ಲಿದ್ದೀವಿ ಅಂದ್ಕೊಳ್ಳೋಣ, ಅಂದರೆ ಏರ್ ಮೀಡಿಯಮಲ್ಲಿ ನಾವು ಗ್ಲಾಸ್ ಮೀಡಿಯಮ್ನಲ್ಲಿರುವಂಥ ಒಂದು ಅಥವಾ ವಾಟರ್ ಮೀಡಿಯಮ್ನಲ್ಲಿರುವಂಥ ಒಂದು ಆಬ್ಜೆಕ್ಟನ್ನು ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿದೆ, ಇಫ್ n ಇಸ್ ದ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಇನ್ ವಿಚ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಡೆನ್ಸರ್ ಮೀಡಿಯಮ್. ನಾವು ಏರ್ ಮೀಡಿಯಮಿಂದ ನೋಡ್ತಾ ಇದ್ವಿ ಅಂದ್ಕೊಳ್ಳಿ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಒಂದು ಗ್ಲಾಸಲ್ಲಿ ಒಂದು ಕಾಯಿನ್ ಇದೆ, ಅದರಲ್ಲಿ ಒಂದಿಷ್ಟು ನೀರು ಹಾಕಿದ್ರಿ ಅಂದ್ಕೊಳ್ಳಿ. ಸೊ ಕಾಯಿನ್ಸ್ ಸೀಮ್ಸ್ ಟು ಬಿ ಆರ್ ಎಪಿಯರ್ಸ್ ಟು ಬಿ ರೇಸ್ಡ್. ಇಲ್ಲಿ ಮಿಸ್ಸಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಕಾಯಿನ್ ಮೇಲೆ ಬರುತ್ತೆ ಸರ್ ನೀರಿಂದ ಅಂತ. ಹಾಗಲ್ಲ, ನಮಗೆ ಇಮೇಜ್ ಏನೋ ಕಾಣಿಸುತ್ತೆ ಅಂದರೆ ಕಾಯಿನ್ ಇನ್ನೂ ಮೇಲಕ್ಕಿದೆ ಅಂತ ಅನಿಸುತ್ತೆ, ಬಟ್ ಅದರ ಡೆಪ್ತು ನಮಗೆ ಈಗ ಏನಾಗಿದೆ, ಶಿಫ್ಟ್ ಆಗಿದೆ, ಆ ಡೆಪ್ತ್ ಚೇಂಜ್ ಆಗಿದೆ. ಆ ಶಿಫ್ಟಿಗೆ ನಾವೇನಂತೀವಿ ಅಂದರೆ ನಾರ್ಮಲ್ ಶಿಫ್ಟ್ ಅಂತ ಕರಿತೀವಿ. ಸೊ ನಾರ್ಮಲ್ ಶಿಫ್ಟ್ ಅಂದರೆ ಎಕ್ಸ್ಪ್ರೆಷನ್ ನೋಡಿ, t × 1 - 1/n. ಸೊ ಟಿ ಅನ್ನೋದೇನು ಇಲ್ಲಿ, ಇದು ಥಿಕ್ನೆಸ್ ಅಂತ ಹೇಳ್ತೀವಿ, ಅಥವಾ ಡೆಪ್ತ್ ಆಫ್ ದ ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ ನಾವು. ಇಲ್ಲಿ n ಅನ್ನೋದೇನು, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೆನ್ಸರ್ ಮೀಡಿಯಮ್. ನೋಡಿ ಇದಕ್ಕೊಂದು ಡೈರೆಕ್ಟ್ ಫಾರ್ಮುಲಾ ಇದೆ. ನಾವು ಏನು ರಿಫ್ರ್ಯಾಕ್ಟಿವ್ ಇಂಡೆಕ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ, n = ರಿಯಲ್ ಡೆಪ್ತ್ ಡಿವೈಡ್ ಬೈ ಅಪರೆಂಟ್ ಡೆಪ್ತ್ ಅಂತ ಮಾಡ್ತೀವಿ. ರಿಯಲ್ ಡೆಪ್ತ್ ಅಂದರೆ ಆ್ಯಕ್ಚುಯಲ್ ಡೆಪ್ತ್ ಆಫ್ ದ ಲಿಕ್ವಿಡ್ ಆರ್ ಗ್ಲಾಸ್ ಆರ್ ಎನಿ ಡೆನ್ಸರ್ ಮೀಡಿಯಮ್. ಅಪರೆಂಟ್ ಡೆಪ್ತ್ ಅಂದರೆ ಈಗ ಅದು ಎಲ್ಲಿ ಬಂದಂಗೆ ಕಾಣಿಸ್ತಾ ಇದೆ, ಯಾವುದು ಆ ಆಬ್ಜೆಕ್ಟ್ನ ಇಮೇಜು ಎಷ್ಟು ಮೇಲಕ್ಕೆ ಬಂದಿದೆ ಅನ್ನುವಂಥದ್ದು, ಆ ಡೆಪ್ತನ್ನು ನೋಡ್ತೀವಿ ನಾವು. ಸೊ ಆವಾಗ ನಮಗೆ ಅದರ ರಿಫ್ರ್ಯಾಕ್ಟಿವ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತೇಳಿ. ನೆಕ್ಸ್ಟ್ ಏನು ಕೇಳಿದರೆ, ಎಕ್ಸ್ಪ್ರೆಷನ್ ಫಾರ್ ಲೇಟ್ರಲ್ ಶಿಫ್ಟ್. ಈ ಲೇಟ್ರಲ್ ಶಿಫ್ಟ್ ಏನಾಗುತ್ತೆ ಕೇಳಿದರೆ, ಈ ಒಂದು ನೋಡಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಈ ಪ್ಯಾರಲಲ್ ಗ್ಲಾಸ್ ಸ್ಲ್ಯಾಬನ್ನು ನೋಡಿರ್ತೀರಿ ನೀವು. ಗ್ಲಾಸ್ ಸ್ಲ್ಯಾಬಲ್ಲಿ ರೇ ಪಾಸ್ ಆಗುವಾಗ
ಏನಾಗುತ್ತೆ ಕೇಳಿದರೆ ರಿಫ್ರಾಕ್ಷನ್ ಆಗುತ್ತೆ. ಫೈನಲಿ ರೇ ಎಂಟರ್ ಫ್ರಮ್ ರ್ಯಾರರ್ ಮೀಡಿಯಮ್ ಟು ದ ಡೆನ್ಸರ್ ಮೀಡಿಯಮ್. ಗ್ಲಾಸ್ ಇದೆ, ಗ್ಲಾಸಿಗೆ ಎಂಟ್ರಿ ಆಯಿತು. ಡೆನ್ಸರ್ ಮೀಡಿಯಮಿಂದ ಏನಾಗುತ್ತೆ, ಇದು ಒನ್ಸ್ ಅಗೇನ್ ಗೋಸ್ ಟು ದ ರ್ಯಾರರ್ ಮೀಡಿಯಮ್. ಇಲ್ಲಿ 2 times ರಿಫ್ರಾಕ್ಷನ್ ಆಗಿದೆ, ಬಟ್ ಡಿವಿಯೇಷನ್ ಇರೋದಿಲ್ಲ. ವಿತೌಟ್ ಡಿವಿಯೇಷನ್ ದ ರೇ ಏನಾಗುತ್ತೆ ಕೇಳಿದರೆ ಶಿಫ್ಟ್ ಆಗಿದೆ, ಲೇಟ್ರಲಿ ಶಿಫ್ಟೆಡ್ ಅಂತ ಕರಿತೀವಿ. ಸೊ ಇದೊಂದು ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ, LS = T × sin I - R / cos R. ಇಲ್ಲಿ ಟಿ ಅನ್ನೋದು ಒನ್ಸ್ ಅಗೇನ್ ಥಿಕ್ನೆಸ್ ಆಫ್ ದ ಮಟೀರಿಯಲ್, ಯಾವ ಮೀಡಿಯಮ್ನ ಥಿಕ್ನೆಸ್ಸನ್ನು ನೋಡ್ತೀವಿ ನಾವು. ಐ ಅನ್ನೋದು ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಆರ್ ಅನ್ನೋದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನು. ಆರ್ ಸಣ್ಣದೇ ಇರುತ್ತೆ, ಯಾಕೆಂದರೆ ಡೆನ್ಸರ್ ಮೀಡಿಯಮ್ ಅದು cos R / cos R ಅಂತ. ಓಕೆ, ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದು ಶಾರ್ಟಾಗಿ TIR ಅಂತ ಹೇಳ್ತೀವಿ ನಾವು. ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕಂದ್ರೆ ಕಂಡೀಷನ್ಸು ನಿಮ್ಗೆ ಗೊತ್ತೇ ಇರಬೇಕು. ದ ಲೈಟ್ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರ್ಯಾರರ್ ಮೀಡಿಯಮ್. ರಿವರ್ಸ್ ಆದರೆ ಯಾವತ್ತೂ ಆಗೋದಿಲ್ಲ, ನೆನಪಿರಲಿ. ಡೆನ್ಸರ್ ಮೀಡಿಯಮಿಂದನೇ ರ್ಯಾರರ್ ಮೀಡಿಯಮ್ಗೆ ಹೋಗಬೇಕು ರೀ. ಮತ್ತೊಂದು ಏನು ಅಂದರೆ, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಮ್ ಮಸ್ಟ್ ಬಿ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ ಅನ್ನೋದು ನಿಮ್ಗೆ ಗೊತ್ತಿದೆ, ಏನು ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್ ಫಾರ್ ವಿಚ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ 90 ಡಿಗ್ರಿ. ರಿಫ್ರಾಕ್ಷನ್ ಏನಾಗ್ತಾ ಇದೆ, ಬಟ್ ಅದು 90 ಡಿಗ್ರಿ, ಅಂದರೆ ಸರ್ಫೇಸಿಗೆ ಗ್ರೇಜಿಂಗ್, ಸರ್ಫೇಸ್ ಮೇಲೆ ಆ ರೇ ಹೊರಟೋಗುತ್ತೆ ಅನ್ನುವಂಥದ್ದು. ಸಪೋಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್, ಆವಾಗ TIR ಆಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಅದರಲ್ಲಿ ಈ ರಿಲೇಷನನ್ನು ನೆನ್ಪಿಟ್ಕೊಳ್ಳಿ. ನಾವು ಒಂದು ರಿಲೇಷನ್ನ ಕನೆಕ್ಟ್ ಮಾಡ್ತೀವಿ, ಅಂದರೆ ಕ್ರಿಟಿಕಲ್ ಆ್ಯಂಗಲ್ಗೆ. ಸಿ ಅನ್ನೋದು ಕ್ರಿಟಿಕಲ್ ಆ್ಯಂಗಲು, sin C = 1/n. ನಿಮ್ಗೆ ಗೊತ್ತಿದೆ ಯಾಕೆ ಅಂಥೇಳಿ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸೇ ಸಿ, ಆ್ಯಂಗಲ್ ಆಫ್ ರಿಫ್ರಾಕ್ಷನು 90 ಡಿಗ್ರಿ. ಸೊ ಆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ sin C = 1/n ಆಗುತ್ತೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಫಾರ್ಮುಲಾ, ರಿಫ್ರಾಕ್ಷನ್ ಫಾರ್ಮುಲಾ ಅಂತಲೂ ಹೇಳ್ತೀವಿ, ಅಥವಾ ರಿಲೇಷನ್ ಬಿಟ್ವೀನ್ N, U, V ಆ್ಯಂಡ್ R ಫಾರ್ ಎ ಸ್ಪೆರಿಕಲ್ ಸರ್ಫೇಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಈ ಫಾರ್ಮುಲಾ ಹೇಗೆ ಅಂದರೆ, ಒಂದು ಡೆರಿವೇಷನ್ ನೀವು ಮಾಡಿರ್ತೀರ. ಅಂದರೆ ಆಬ್ಜೆಕ್ಟ್ ಏನಾಗಿದೆ ನೋಡಿ, ಇಲ್ಲಿ ಆಬ್ಜೆಕ್ಟು N1 ಮೀಡಿಯಮ್ದಲ್ಲಿದೆ, ಇಮೇಜ್ ಏನಾಗಿದೆ ಅಂದರೆ ಡೆನ್ಸರ್ ಮೀಡಿಯಮಲ್ಲಿ ಫಾರ್ಮ್ ಆಗಿದೆ, N2 ಮೀಡಿಯಮಲ್ಲಿ ಫಾರ್ಮ್ ಆಗಿದೆ ಅಂತೇಳಿ. ಇದು ಫಾರ್ಮುಲಾ ಏನು ಅಂದರೆ, N2/V - N1/U = N2 - N1/R. R ಅನ್ನೋದು ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಸ್ಪೆರಿಕಲ್ ಸರ್ಫೇಸ್. ಒಂದು ಇದು ನೋಡಿ, ಸ್ಪೆರಿಕಲ್, ಇದು ರಿಫ್ರಾಕ್ಷನ್ ಥ್ರೂ ದ ಸ್ಪೆರಿಕಲ್ ಸರ್ಫೇಸ್. ಸೊ ಹಾಗಾಗಿ ನಾವು ಆರನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈಗ ಇದೇನು ಅಂದರೆ, ಸಪೋಸ್ ನೀವು ಏರ್ ಮೀಡಿಯಮಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ದೀರಿ ಅಂದ್ಕೊಳ್ಳಿ, ಇದೇನಾಗುತ್ತೆ, N1 = 1 ಆಗುತ್ತೆ ಏರ್ ಮೀಡಿಯಮ್ಗೆ. ಸೊ N/V - 1/U = N - 1 ಆಗುತ್ತೆ. ಈ ಫಾರ್ಮುಲಾನ ನೀವು ಮತ್ತೊಂದು ಸಂದರ್ಭದಲ್ಲಿ ಯೂಸ್ ಮಾಡಬೇಕು. ಹೇಗೆ, ಸಪೋಸ್ ಆಬ್ಜೆಕ್ಟ್ ಡೆನ್ಸರ್ ಮೀಡಿಯಮಲ್ಲಿದೆ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ, ಇಮೇಜು ರ್ಯಾರರ್ ಮೀಡಿಯಮಲ್ಲಿ ಫಾರ್ಮ್ ಆಗಿದೆ ಅಂದ್ಕೊಳ್ಳೋಣ. ಸೊ N1 ಇಲ್ಲಿ ಬರುತ್ತೆ, N2 ಇಲ್ಲಿಗೆ ಹೋಗುತ್ತೆ. ಅಂದರೆ N2 ಎಲ್ಲಿದೆ ಈಗ, ಇಮೇಜ್ ಫಾರ್ಮೇಷನ್ ಆಗಿರೋದು, ಇದ್ರ ಕರೆಸ್ಪಾಂಡಿಂಗ್ ಇದನ್ನು ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಹಾಗೆ ಇಲ್ಲೂ ಕೂಡ ಚೇಂಜ್ ಆಗುತ್ತೆ, N1 - N2/R ಅಂತ ನಾವು ಚೇಂಜ್ ಮಾಡ್ಕೋತೀವಿ. ಸೊ ಇದ್ರ ಮೇಲೂ ಕೂಡ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಅದನ್ನು ರೇಡಿಯಸ್ ಆಫ್ ಕರ್ವೇಚರ್ ಫೈಂಡ್ ಔಟ್ ಮಾಡಿ ಅನ್ಬೋದು, ಅಥವಾ ಯಾವುದೋ ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತೆ, ಎಷ್ಟು ಡಿಸ್ಟೆನ್ಸಲ್ಲಿ ಆಗುತ್ತೆ ಅಂತ ಕೇಳ್ತಾರೆ ಇದರಲ್ಲಿ. ಓಕೆ, ಇದನ್ನು ಮುಂದಕ್ಕೆ ಹೋಗೋಣ. ಇನ್ನೊಂದು ಇಂಪಾರ್ಟೆಂಟು, ತುಂಬ ಸರಿ ಡೆರಿವೇಷನ್ ಅಂತೂ ಕೇಳ್ತಾನೆ ಇರ್ತಾರೆ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅನ್ನುವಂಥದ್ದು. ಸೊ ಇಲ್ಲಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾನ ನಾನು 2 ರೀತಿಯಲ್ಲೂ ಬರ್ತಿದ್ದೇನೆ. ಯಾಕೆ ಅಂದರೆ, ಆ್ಯಕ್ಚುಲಿ ನಾವು ನೆನ್ಪಿಟ್ಕೊಳ್ಳೋದು ಇದನ್ನು, 1/F = N - 1 × 1/R1 - 1/R2 ಅಂತ ಹೇಳ್ತೀವಿ. ನಾವು ಲೆನ್ಸಿಗೆ ಬಂದಿದ್ದೀವಿ ಈಗ. ಸೊ ಇಲ್ಲೇನಾಗಿದೆ ನೋಡಿ, N2 - N1/N1 ಅಂತ ತೊಗೊಂಡಿದ್ದೇನೆ, ಉಳಿದಿದ್ದು ಸೇಮ್ ಇದೆ. ಏನು ಡಿಫ್ರೆನ್ಸ್ ಅಂದರೆ, ನೀವು ಲೆನ್ಸನ್ನು ಆ್ಯಕ್ಚುಲಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತಾರೆ, 2 ರೇಡಿಯಸ್ ಆಫ್ ಕರ್ವೇಚರ್ಗಳು ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್, ಇಷ್ಟು ವ್ಯಾಲ್ಯೂಸ್ ಹಾಕಿದರೆ ಅದರ ಫೋಕಲ್ ಲೆಂತ್ ಸಿಗುತ್ತೆ ನಮಗೆ. ಇಲ್ಲಿ ಈ ಫಾರ್ಮುಲಾ ಯಾವಾಗ ಹೆಲ್ಪ್ ಆಗುತ್ತೆ ನಮಗೆ, ಅದೇ ಲೆನ್ಸನ್ನು ನಾವು ಇಲ್ಲಿ ಯಾಕೆ N ಮಾತ್ರ ಇದೆ ಅಂದರೆ, ಈ ಕಂಡೀಷನ್ನಲ್ಲಿ ನಾವು ಲೆನ್ಸನ್ನು ಏರ್ ಮೀಡಿಯಮಲ್ಲಿ ಇಟ್ಟಿದ್ದೀವಿ. ಏರ್ ಮೀಡಿಯಮ್ ಅಂದರೆ ಏನು, N1 = 1 ಆ್ಯಂಡ್ N1 = 1. ಸೊ N - 1, N2 ಅಂತ ಬರೆಯೋಗತ್ತಿಲ್ಲ, ಒಂದೇ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ನಾವು ಮೆನ್ಷನ್ ಮಾಡ್ತಾಯಿದ್ವಿ. N - 1/1 ಅಂದರೆ N - 1 ಆಯಿತು. ಸಪೋಸ್ ಲೆನ್ಸನ್ನು ಒಂದು ಮೀಡಿಯಮ್ ಅಂದರೆ ಲಿಕ್ವಿಡಲ್ಲೋ ಅಥವಾ ಯಾವುದೋ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ 1ಗಿಂತ ಜಾಸ್ತಿ ಇರುವಂಥ ಮೀಡಿಯಮಲ್ಲಿ ನೀವು ಇಟ್ಟಿದ್ರೆ ಏನಾಗುತ್ತೆ, ಆವಾಗ ನಮಗೆ ಈ ಒಂದು ಫಾರ್ಮುಲಾ ಹೆಲ್ಪ್ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, N2 ಸ್ಮಾಲರ್ ಇರುತ್ತೆ, N1 ದೊಡ್ಡದಿರುತ್ತೆ, ಆವಾಗ ಏನಾಯಿತು, ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ನೀವು ಒಂದು ವೇಳೆ ಕನ್ವರ್ಜಿಂಗ್ ಲೆನ್ಸನ್ನು ತಗೊಂಡು ಹೋಗಿ ಈ ಕಂಡೀಷನಿಗೆ ಇಟ್ಟರೆ ಅದು ಡೈವರ್ಜಿಂಗ್ ಲೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ.
ಅನ್ನುವಂಥದ್ದು. ಸೊ ಅದಂಥ ಒಂದು ಪ್ರಾಬ್ಲಮ್ಸ್ಗಳನ್ನು ನೋಡಿದಾಗ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಲೆನ್ಸಿಗೆ ಸಂಬಂಧಪಟ್ಟಂತೆ ಥಿನ್ ಲೆನ್ಸ್ ಫಾರ್ಮುಲಾ. ಈಗ ಮಿರರಿಗೆ ನೋಡಿದ್ದೀವಿ ನಾವು. ಒಂದು ಡಿಫ್ರೆನ್ಸ್ ಏನು ಅಂದರೆ 1/f = 1/v ಮೈನಸ್ 1/u. ಮೈನಸ್ ಬಂದಿದೆ ಇಲ್ಲಿ ಮೈನಸ್ ಬಂದಿದೆ. ಸೊ ಇಲ್ಲಿ ಎಫ್ ಅನ್ನೋದು ಫೋಕಲ್ ಲೆಂತ್ ಆಫ್ ದ ಲೆನ್ಸು. ಸೊ ನಿಮ್ಗೆ ನೆನಪಿರಲಿ, ವಿಚ್ ಈಸ್ ನೆಗೆಟಿವ್ ಫಾರ್ ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಪಾಸಿಟಿವ್ ಫಾರ್ ಕಾಂಕೇವ್ ಲೆನ್ಸ್. ಯು ಅನ್ನೋದು ಆಬ್ಜೆಕ್ಟ್ ಡಿಸ್ಟೆನ್ಸು ಆ್ಯಂಡ್ ವಿ ಈಸ್ ದ ಇಮೇಜ್ ಡಿಸ್ಟೆನ್ಸ್ ಅಂತೇಳಿ. ಸೊ ಇಲ್ಲಿ ವ್ಯಾಲ್ಯೂಸನ್ನು ಹಾಕುವಾಗ ಒನ್ಸ್ ಅಗೇನ್ ನೀವೇನು ವ್ಯಾಲ್ಯೂಸ್ ಹಾಕ್ತೀರಿ ಮತ್ತು ಸೈನ್ ಕನ್ವೆನ್ಷನನ್ನು ಮಾಡ್ಕೋಬೇಕು. ಆ ರೀತಿ ನಾವು ಒಂದು ಆಬ್ಜೆಕ್ಟು ಮತ್ತು ಇಮೇಜ್ ನಮಗೆ ಡಿಸ್ಟೆನ್ಸ್ ಸಿಕ್ಕಿದೆ ಅಂದರೆ ನಾವು ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡ್ಬೋದು. ಫೋಕಲ್ ಲೆಂತು ಇಮೇಜ್ ಡಿಸ್ಟೆನ್ಸು ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತಿದೆ ಅಂದರೆ ಇಮೇಜ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ತುಂಬ ಯೂಸ್ಫುಲ್ ಆಗಿರುವಂಥ ಫಾರ್ಮುಲಾ ಇದು. ಓಕೆ, ನಾವು ಲೆನ್ಸಿಗೆ ಬಂದಾಗ ಒನ್ಸ್ ಅಗೇನ್ ಮ್ಯಾಗ್ನಿಫಿಕೇಷನ್ ಸೇಮ್ ಮೀನಿಂಗ್ ಇಲ್ಲೂ ಕೂಡ. ಅಂದರೆ ಮ್ಯಾಗ್ನಿಫಿಕೇಷನ್ ಅನ್ನೋದು ಹೈಟ್ ಆಫ್ ದ ಇಮೇಜ್ ಡಿವೈಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಾಗುತ್ತೆ ನೋಡಿ, ಲೆನ್ಸಿಗೆ ಸ್ವಲ್ಪ ಬದಲಾವಣೆ ಇದೆ. ಕಾನ್ವೆಕ್ಸ್ ಲೆನ್ಸ್ ಫಾರ್ಮಿಂಗ್ ರಿಯಲ್ ಇಮೇಜ್ ಫಾರ್ಮ್ ಮಾಡ್ತು ಅಂದ್ಕೊಳ್ಳೋಣ ಕಾನ್ವೆಕ್ಸ್ ಲೆನ್ಸ್. ಸೊ ಅವಾಗ ಏನಾಗುತ್ತೆ ಕೇಳಿದರೆ, ಇಮೇಜು ಇನ್ವರ್ಟೆಡ್ ಇರ್ತದೆ. ರಿಯಲ್ ಇಮೇಜ್ ಯಾವಾಗಲೂ ಇನ್ವರ್ಟೆಡ್ ಇರ್ತದೆ, ನೆನಪಿರಲಿ. ಸೊ ಆಗ -h' ಆಯಿತು. ಹಾಗೆಯೇ ನಾವು ಯು ಮತ್ತು ವಿಯನ್ನು ತೆಗೆದುಕೊಂಡಾಗ ವ್ಯಾಲ್ಯೂಸು ಇಮೇಜು ಮತ್ತು ಆಬ್ಜೆಕ್ಟ್. ಇಮೇಜ್ ಏನಾಗಿದೆ, ಲೆನ್ಸಿನ ಆ ಕಡೆ ಫಾರ್ಮ್ ಆಗಿದೆ, ಬಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ಇರೋದ್ರಿಂದ ಇದು -v/uನೇ ಬರುತ್ತೆ. ಸೊ ಇದನ್ನು ನೀವು ನೆನಪಿಟ್ಕೋಬೇಕು ನೀವು ಪ್ರಾಬ್ಲಮ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ. ಸೆಕೆಂಡ್ ಕೇಸಿಗೆ ಬಂದರೆ, ಫಾರ್ ವರ್ಚುವಲ್ ಇಮೇಜು m ಈಸ್ ಪಾಸಿಟಿವ್. ವರ್ಚುವಲ್ ಅಂದಾಗ ಏನಾಗುತ್ತೆ, ಇಮೇಜು ಇರೆಕ್ಟ್ ಇರುತ್ತೆ, ನೇರವಾಗಿ ಇರುತ್ತೆ, ಅಬೋವ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಬೋತ್ ಆರ್ ಪಾಸಿಟಿವ್. ಇಲ್ಲೂ ಕೂಡ ಏನಾಗುತ್ತೆ, ಒಂದೇ ಸೈಡಲ್ಲಿ ಆಬ್ಜೆಕ್ಟ್ ಇದ್ದಲ್ಲೇ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅಂದರೆ -u -v ಇದು ಪಾಸಿಟಿವ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ನಾವು ಕಾಂಕೇವ್ ಲೆನ್ಸಿಗೆ ಹೋದರೆ ಆಲ್ವೇಸ್ ಫಾರ್ಮ್ಸ್ ವರ್ಚುವಲ್ ಇಮೇಜ್. ಇಲ್ಲಿ ಏನು ಬೇರೆ ಬೇರೆ ಕೇಸ್ಗಳಿಲ್ಲ, ಆಲ್ವೇಸ್ ಫಾರ್ಮ್ಸ್ ವರ್ಚುವಲ್ ಇಮೇಜ್. m ಈಸ್ ಪಾಸಿಟಿವ್. ಸೊ ಹಾಗಾಗಿ h'/h = v/u ಅಂತ ಹೇಳ್ತೀವಿ ನಾವು. ಇನ್ನು ಅಲ್ಲಿ ಮಿರರಲ್ಲಿ ಮಾಡಿದ ಹಾಗೆಯೇ ನಾವು ಈ ಫಾರ್ಮುಲಾ ಡಿಫ್ರೆಂಟ್ ಇರುತ್ತೆ, ನೋಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅದೇ ಕಾಮನ್ ಅಲ್ಲ, ಲೆನ್ಸಿಗೆ ಬೇರೆ ಇದೆ, ಮಿರರಿಗೆ ಬೇರೆ ಇದೆ. ನೋಡಿ, ಇದು ಯು ವಿ ಮತ್ತು ಎಫ್ ಫಾರ್ಮಲ್ಲಿ ನಾವು ಮ್ಯಾಗ್ನಿಫಿಕೇಷನ್ ಬರೆಯೋದಾದರೆ m = f - v / f. ಸೇಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೇನೆ ಇದೆ. ಫೋಕಲ್ ಲೆಂತು, ಇಮೇಜ್ ಡಿಸ್ಟೆನ್ಸು, ಇದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇಲ್ಲೂ ಕೂಡ u + f ಬಂದಿದೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಚೇಂಜ್ ಇದೆ. m = f / u + f. ಇದು ಆಗಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ನಿಮಗೆ ನಮಗೊಂದು ಸಪೋಸ್ ಮ್ಯಾಗ್ನಿಫಿಕೇಷನ್ ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ನಾವು ಇಮೇಜ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೋದು. ಸೇಮ್ ಇಲ್ಲೂ ಕೂಡ ನಾವು ಇಮೇಜ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೋದು, ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಮತ್ತು ಸಾಮಾನ್ಯವಾಗಿ ಪವರ್ ಆಫ್ ಲೆನ್ಸ್ ಇಲ್ಲಿ ತುಂಬ ಈಸಿ, ಆದರೆ ಕನ್ಫ್ಯೂಸ್ ಆಗುವಂಥ ಸಂದರ್ಭಗಳು ಭಾಳಷ್ಟು ಇರ್ತವೆ. ನಾವು ಪವರ್ ಆಫ್ ಲೆನ್ಸನ್ನು ರೆಸಿಪ್ರೋಕಲ್ ಆಫ್ ದ ಫೋಕಲ್ ಲೆಂತ್ ತಗೋತೀವಿ. 1/f ನಾವು ಪವರ್ ಆಫ್ ದ ಲೆನ್ಸ್ ಅಂತ ಕರಿತೀವಿ. ಅಂದರೆ ಎಕ್ಸ್ಟೆಂಟ್ ಟು ವಿಚ್ ಇಟ್ ಈಸ್ ಕನ್ವರ್ಜಿಂಗ್ ಆರ್ ಡೈವರ್ಜಿಂಗ್, ಎಷ್ಟು ಕನ್ವರ್ಜ್ ಮಾಡುತ್ತೆ ಎಷ್ಟು ಡೈವರ್ಜ್ ಮಾಡುತ್ತೆ ಅನ್ನೋ ಒಂದು ಮೆಜರ್ಮೆಂಟಿಗೆ ನಾವು ಪವರ್ ಆಫ್ ಎ ಲೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಎಫ್ ಅನ್ನೋದು ಫೋಕಲ್ ಲೆಂತು. ಆದರೆ ಒಂದು ಕಂಡೀಷನ್ ಇದೆ ಇಲ್ಲಿ, ನೀವು ಯಾವಾಗಲೂ ಎಫ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡುವಾಗ ಮೀಟ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದ್ರ ಮಧ್ಯದಲ್ಲಿ ಇನ್ನೊಂದು ಮಾತು ಹೇಳ್ತೇನೆ, ರೇ ಆಪ್ಟಿಕ್ಸಲ್ಲಿ ಒಂದು ಫ್ರೀಡಮ್ ಇದೆ ನಮಗೆ. ಏನು ಕೇಳಿದರೆ, ನಾವು SI ಯೂನಿಟೇ ಮಾಡಬೇಕು ಅಂತ ಇಲ್ಲ, ನೀವು ಡಿಸ್ಟೆನ್ಸ್ಗಳನ್ನು ಸೆಂಟಿಮೀಟ್ರಲ್ಲಿ ಮಾಡಿಕೊಂಡು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಫೋಕಲ್ ಲೆಂತನ್ನು ಸಬ್ಸ್ಟಿಟ್ಯೂಟ್ ಮಾಡುವಾಗ ಮಾತ್ರ ಮೀಟ್ರಲ್ಲೇ ಹಾಕಬೇಕು. ಆವಾಗ ಏನು ಬರುತ್ತೆ, ಆ SI ಯೂನಿಟನ್ನು ನಾವು ಡಯಾಪ್ಚರ್ ಅಂತ ಕರಿತೀವಿ, ಅಥವಾ ಪರ್ ಮೀಟರ್ ಅಂತಲೂ ಹೇಳ್ತೀವಿ ನಾವು. ಸೊ ನೆಕ್ಸ್ಟ್ ಏನು ಕೇಳಿದರೆ, ಈ 2-3 ಲೆನ್ಸ್ಗಳನ್ನು ಕಾಂಟ್ಯಾಕ್ಟಲ್ಲಿ ಇಟ್ಟಾಗ, ಅಂದರೆ ಒಂದರ ಫೋಕಲ್ ಲೆಂತ್ ಎಫ್ ಇದೆ, F1 ಇದೆ, ಇನ್ನೊಂದು F2 ಇದೆ, F3 ಇದೆ, ಹೀಗೆ ಅಂದ್ಕೊಳ್ಳೋಣ. ಸೊ ಆವಾಗ ಇಫೆಕ್ಟಿವ್ ಪವರ್ ಆಫ್ ದ ಕಾಂಬಿನೇಷನ್ ಅಂತ ಕರಿತೀವಲ್ಲ ನಾವು, ಏನಾಗುತ್ತೆ ಅನ್ನುವಂಥದ್ದು. ಇಫೆಕ್ಟಿವ್ ಪವರ್ ಅಂದಾಗ, ಸೊ ನೋಡಿ ನೆನಪಿರಲಿ, ಇನ್ ಕಾಂಟ್ಯಾಕ್ಟ್ ಇದ್ದಾಗ ನಾನು ಹೇಳ್ತಾ ಇರೋದು P = P1 + P2 + ಆ್ಯಂಡ್ ಸೊ ಆನ್. ಇಲ್ಲಿ ಮತ್ತೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಎಫನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ತೀರಿ. ಓಕೆ, ಜೊತೆಗೆ ಇಲ್ಲಿ ಸೈನ್ ಕನ್ವೆನ್ಷನ್ ಕೂಡ ಮಾಡಬೇಕು. ಇದು ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದನ್ನು ಬರೀಬೇಕು. ಹಾಗೆ ಪವರ್ ಕೂಡ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಆಗುತ್ತೆ. ಆ ರೀತಿಯಲ್ಲಿ ಅದು ಆ್ಯಡ್ ಆರ್ ಸಬ್ಟ್ರಾಕ್ಟ್ ಆಗಿ ನೆಟ್ ಪವರ್ ಸಿಗುವಂಥದ್ದು. ಓಕೆ, ಈಗ ನೋಡಿ, ಕಾಂಬಿನೇಷನ್ ಆಫ್ 2 ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. 2 ಲೆನ್ಸ್ಗಳನ್ನು ಕಾಂಟ್ಯಾಕ್ಟಲ್ಲಿ ಇಟ್ಟು ಅದರ ಪವರನ್ನು ಅಥವಾ ಅದರ ಇಫೆಕ್ಟಿವ್ ಫೋಕಲ್ ಲೆಂತನ್ನು ಫೈಂಡ್ ಔಟ್ ಮಾಡ್ತೀರಿ ಅನ್ನೋದಾದರೆ, ಸೊ ಇದು ಇಫೆಕ್ಟಿವ್ ಫೋಕಲ್ ಲೆಂತ್ 1/f ಅನ್ನೋದು. ಎಫ್ ಇದು ಇಫೆಕ್ಟಿವ್ ಫೋಕಲ್ ಲೆಂತ್. ಸೊ 1/f = 1/f1 + 1/f2. ಸಿಂಪಲ್ ಫಾರ್ಮುಲಾ. ಇದರ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ,
F1 ಅನ್ನೋದು ಫೋಕಲ್ ಲೆಂತ್ ಆಫ್ ದ ಫಸ್ಟ್ ಲೆನ್ಸ್, F2 ಅನ್ನೋದು ಫೋಕಲ್ ಲೆಂತ್ ಆಫ್ ದ ಸೆಕೆಂಡ್ ಲೆನ್ಸ್. ನೀವು ಯಾವ ಲೆನ್ಸನ್ನು ಯೂಸ್ ಮಾಡಿದಿರಿ ಅನ್ನೋದ್ರ ಮೇಲೆ ಫೋಕಲ್ ಲೆಂತ್ ಪಾಸಿಟಿವು, ಫೋಕಲ್ ಲೆಂತ್ ನೆಗೆಟಿವ್ ಅಂತ ನೋಡಿಕೊಂಡು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ ಇಷ್ಟೇ ಕೆಲಸ ಇರೋದು. ಇದರ ಸೈನ್ ಕನ್ವೆನ್ಷನ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ನೊಂದು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕಂತ ಏನಿಲ್ಲ, ಮೀಟ್ರಿಗೆ ಮಾಡ್ಕೋಬೋದು, ಮಾಡ್ದೇ ಇರ್ಬೋದು. ನಿಮ್ಗೆ ಕೇಳಿರೋದು ಇಫೆಕ್ಟಿವ್ ಫೋಕಲ್ ಲೆಂತ್, ಪವರ್ ಅಲ್ಲ. ಒಂದು ವೇಳೆ ಪವರ್ ಕೇಳಿದರೆ ಏನು ಮಾಡಬೇಕು, ಆ ಫೋಕಲ್ ಲೆಂತ್ ಸೆಂಟಿಮೀಟ್ರಲ್ಲಿದ್ದರೆ ಅದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿ ರೆಸಿಪ್ರೋಕಲ್ ಮಾಡಿದರೆ ನಿಮ್ಗೆ ಪವರ್ ಸಿಗುತ್ತೆ. ಓಕೆ, ಈಗ ನಾವು ಪ್ರಿಸಮಿಗೆ ಬಂದರೆ ಇಲ್ಲಿ ಮೇನ್ ಒಂದು ಫಾರ್ಮುಲಾ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್ ಅಂತ ಹೇಳ್ತೀವಿ ನಾವು. ಸೊ ನಾನು ನಿಮಗೆ ಇದು ಫಾರ್ಮುಲಾನ ಈ ರೀತಿ ಕೊಟ್ಟಿದ್ದೀನಿ. N21 = N2/N1 = sin A + dm/2 sin A/2 ಅಂತ ಕೊಟ್ಟಿದ್ದೀನಿ. ನೋಡಿ, ಇದು N2/N1 ಅಂತ ಹೇಳಿದೆ. N2 ಅನ್ನೋದೇನು ಕೇಳಿದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್, ಈ ಪ್ರಿಸಮ್ನ ರಿಫ್ರಾಕ್ಟಿವ್ ಇಂಡೆಕ್ಸ್. N1 ಅಂದರೆ ಸರೌಂಡಿಂಗ್ ಮೀಡಿಯಮ್ನ ರಿಫ್ರಾಕ್ಟಿವ್ ಇಂಡೆಕ್ಸ್. ಯೂಶ್ವಲಿ ನಾವು ಪ್ರಿಸಮನ್ನು ಏರ್ ಮೀಡಿಯಮಲ್ಲಿಟ್ಟು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆವಾಗೇನಾಯಿತು, N1 = 1 ಮತ್ತು N2 ಅನ್ನೋ ಆಗತ್ತಿಲ್ಲ. n = sin A + dm/2 sin A/2. ಬಹಳ ಮಕ್ಕಳು ಏನು ಮಾಡ್ತಾರೆ, n = ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಡ್ತಾರೆ. ಯಾಕೆ ಇದು ಬೇಕಾಗಾದರೆ N2/N1? ಸಪೋಸ್ ನೀವು ಪ್ರಿಸಮನ್ನು ಒಂದು ಮೀಡಿಯಮಲ್ಲಿ ಇಟ್ಟಿದ್ರಿ, ಅದು ಏರ್ ಮೀಡಿಯಮ್ ಅಲ್ಲ, ಯಾವುದು ವಾಟರ್ ಮೀಡಿಯಮ್ ಅಂತಲೇ ಅಂದ್ಕೊಳ್ಳಿ, ಅದಕ್ಕೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ. ಸೊ ಆವಾಗ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ N2/N1 ಅಂತಲೇ ಹಾಕ್ಕೋಬೇಕಾಗತ್ತೆ. ಅದು ನೆನಪಿರೋ ಸಲುವಾಗಿ ನಾನು ಈ ರೀತಿ ನಿಮಗೆ ಫಾರ್ಮುಲಾವನ್ನು ಕೊಟ್ಟಿದ್ದೇನೆ. ಇನ್ನು ನೆಕ್ಸ್ಟು ಥಿನ್ ಪ್ರಿಸಮ್ ಅಂತ ಕರಿತೀವಿ ನಾವು. ಸೊ ಆ್ಯಂಗಲ್ ಆಫ್ ದ ಪ್ರಿಸಮ್ ಈಸ್ ವೆರಿ ಸ್ಮಾಲ್. ಹಾಗಾಗಿ ಅಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಸ್ಮಾಲ್ ಇರುತ್ತೆ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಸ್ಮಾಲ್ ಇರುತ್ತೆ. ನಾವು ಸೈನ್ ಆ್ಯಂಗಲ್ ಸ್ಮಾಲರ್ ದೆನ್ 10 ಇದ್ದರೆ ನಾವು ಸಿಂಪ್ಲಿ ಆ ಆ್ಯಂಗಲನ್ನೇ ತೊಗೋಬೋದು. ಸೊ ಅದ್ರ ಮೂಲಕ ನಮಗೆ ಡಿ ಎಮ್ ಅನ್ನೋದು ಮಿನಿಮಮ್ ಡಿವಿಯೇಷನ್. ಸೊ ಆ ಡಿವಿಯೇಷನ್ ಏನಿರುತ್ತೆ ಕೇಳಿದ್ರೆ n-1 × A. ಇಲ್ಲಿ ಎ ಅನ್ನೋದು ಆ್ಯಂಗಲ್ ಆಫ್ ದ ಪ್ರಿಸಮ್. ಇನ್ನೊಂದು ಸರಿ ನಾನು ಅದನ್ನೇ ಮತ್ತೆ ಅಲ್ಲಿಗೆ ಬಂದೆ. ಯಾಕೆ ಅಂದರೆ ಕೆಲವೊಮ್ಮೆ ಏನು ಕೊಡ್ತಾರೆ ಅಂದರೆ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಒಂದು ವರ್ಡನ್ನು ಹಾಕ್ಬಿಡ್ತಾರೆ. ನಿಮಗೆ ಎಲ್ಲೂ ಹೇಳೋದಿಲ್ಲ ಎ ಅನ್ನೋದು ಆ್ಯಂಗಲ್ ಆಫ್ ದ ಪ್ರಿಸಮು, ಅದ್ರ ವ್ಯಾಲ್ಯೂ ಎಷ್ಟು ಅಂತ ಹೇಳೋದಿಲ್ಲ. ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಹೇಳ್ಬಿಡ್ತಾರೆ. ಸೊ ಅವಾಗ ನೆನಪಿರಲಿ, ಈಕ್ವಿಲ್ಯಾಟ್ರಲ್ ಆದರೆ ಎ ವ್ಯಾಲ್ಯೂ 60 ಡಿಗ್ರಿ ಬರುತ್ತೆ ಅನ್ನುವಂಥದ್ದು. ಇನ್ನು ಎ ಈಸ್ ಆಲ್ಸೋ ಈಕ್ವಲ್ಸ್ ಟು, ನೋಡಿ, ಎ = R1 + R2. ಇದು ಕೂಡ ಯೂಸ್ ಆಗುತ್ತೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಈ ಡೆರಿವೇಷನ್ದಲ್ಲೇ ಬರುವಂಥದ್ದು ಎ = R1 + R2 ಅನ್ನುವಂಥದ್ದು. ಇನ್ನು ಇದು ಇದೆಯಲ್ಲ ಮಿನಿಮಮ್ ಡಿವಿಯೇಷನ್. ಆ್ಯಕ್ಚುಲಿ ಡಿವಿಯೇಷನ್ ಅಂದ್ರೇ ಇದು. ಮಿನಿಮಮ್ ಡಿವಿಯೇಷನ್ ಆದಾಗ ನಿಮ್ಗೆ ಗೊತ್ತಿದೆ I = E, R1 = R2 ಆಗುತ್ತೆ ಅನ್ನುವಂಥದ್ದು. ಸೊ ಡಿವಿಯೇಷನ್ ಅಂದಾಗ I + E - R1 + R2 ಅಂತ ತಗೋತೀವಿ. ಓಕೆ, ನೆಕ್ಸ್ಟು ಸಿಂಪಲ್ ಮೈಕ್ರೋಸ್ಕೋಪು ಅಂತ ಕರಿತೀವಲ್ಲ ನಾವು. ಇದು ಯೂಶ್ವಲಿ ಮ್ಯಾಗ್ನಿಫೈಯರು. ಇಲ್ಲೇನಿರುತ್ತೆ ಕೇಳಿದರೆ ಒಂದು ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತೀವಿ ನಾವು. ಸೊ ಆವಾಗ ಆ ಒಂದು ಮ್ಯಾಗ್ನಿಫಿಕೇಷನ್ ಅನ್ನೋದು ನಮ್ಗೆ ತುಂಬ ಇಂಪಾರ್ಟೆಂಟು. ಇಲ್ಲಿ ನಿಯರ್ ಪಾಯಿಂಟ್ ಅಂತ ಇದೆ ನೋಡಿ, ಫೈನಲ್ ಇಮೇಜ್ ಫಾರ್ಮ್ಡ್ ಎಟ್ ನಿಯರ್ ಪಾಯಿಂಟ್. ಇಮೇಜ್ ಫಾರ್ಮೇಷನ್ ನಿಯರ್ ಪಾಯಿಂಟ್ ಅನ್ನೋದು ಏನು ಅಂದರೆ ಡಿ ಅಂತ ಕರಿತೀವಿ ನಾವು. ಸೊ ಇದು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತ ಕರೀತಾರೆ. ಅಂದರೆ ನಾರ್ಮಲಿ ಒಂದು ಅಡಲ್ಟ್ ಪರ್ಸನ್ಗೆ 25 ಸೆಂಟಿಮೀಟರ್ ಇರುತ್ತೆ. ಸೊ ನಾವು ಯಾವುದೇ ಒಂದು ಟೆಕ್ಸ್ಟನ್ನು ಅಥವಾ ವರ್ಡ್ಸನ್ನು ಓದಬೇಕಾದ್ರೆ ಒಂದು ಕಾಮನ್ ಆಗಿ 25 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಇಟ್ಟರೆ ನಾವು ಆರಾಮಾಗಿ ಅದನ್ನು ಓದಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತ ಕರಿತೀವಿ. ಒಂದು ವೇಳೆ ಇಮೇಜ್ ಆ ಪಾಯಿಂಟಲ್ಲಿ ಫಾರ್ಮ್ ಆಗಿದ್ದರೆ ಅದರ ಮ್ಯಾಗ್ನಿಫಿಕೇಷನ್ = 1 + D/F ಅಂತ ತಗೋತೀವಿ. ಎಫ್ ಅನ್ನೋದು ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅನ್ನುವಂಥದ್ದು. ಡಿ ಅಂದರೆ ಗೊತ್ತಾಯ್ತು ನಿಮಗೆ. ಸೊ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತೇಳಿ ಸಮ್ ಟೈಮ್ ವ್ಯಾಲ್ಯೂಸ್ ಕೊಡ್ತಾರೆ, ಕೊಡಲಿಲ್ಲ ಅಂದರೆ 25 ಸೆಂಟಿಮೀಟರ್ ಅಂತ ಹಾಕ್ಕೋಬೋದು. ನೆಕ್ಸ್ಟು ಇದೇ ಲೆನ್ಸಲ್ಲಿ, ಇದೇ ಒಂದು ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ಒಂದು ಇಮೇಜ್ ಫಾರ್ಮೇಷನ್ ಅಟ್ ಇನ್ಫಿನಿಟಿಯಲ್ಲಿ ಇಮೇಜ್ ಫಾರ್ಮೇಷನ್ ಆದರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ಏನಂತಾರೆ, ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್ ಅಂತಲೂ ಕರೀತಾರೆ. m = D/F ಅಷ್ಟೇ ಉಳ್ಕೊಳ್ಳುತ್ತೆ. ಸೊ ನಿಮ್ಗೆ ಡಿ ಅಂದ್ರೆ ಗೊತ್ತಿದೆ, ಎಫ್ ಅಂದ್ರೆ ಗೊತ್ತಿದೆ. ಈ ಒಂದು ಎಕ್ಸ್ಪ್ರೆಷನ್ನಲ್ಲಿ m = D/F. ನೆನಪಿರಲಿ, ಇಮೇಜ್ ಫಾರ್ಮ್ಡ್ ಎಟ್ ಇನ್ಫಿನಿಟಿ ಆದರೆ, ಇಮೇಜ್ ಫಾರ್ಮ್ಡ್ ಎಟ್ ನಿಯರ್ ಪಾಯಿಂಟ್ ಆದರೆ 1 + D/F ಆಗುತ್ತೆ. ಓಕೆ, ಇನ್ನು ಕಂಪೌಂಡ್ ಮೈಕ್ರೋಸ್ಕೋಪ್. ಈ ಕಂಪೌಂಡ್ ಮೈಕ್ರೋಸ್ಕೋಪಿಗೆ ಹೆಸರೇ ಹೇಳುವಂತೆ 2 ಲೆನ್ಸ್ಗಳಿರ್ತದೆ. ಸೊ 2 ಲೆನ್ಸ್ಗಳು ಮ್ಯಾಗ್ನಿಫಿಕೇಷನ್ ಮಾಡುತ್ತೆ. ಆ ಮ್ಯಾಗ್ನಿಫಿಕೇಷನನ್ನು ನಾವು ಕಂಪೌಂಡ್ ಮಾಡ್ತೀವಿ. ನೋಡಿ, m = MO × ME ಅಂತ ಬರ್ತಿದ್ವಿ. MO ಅಂದರೆ ಆಬ್ಜೆಕ್ಟಿವ್ನ ಮ್ಯಾಗ್ನಿಫಿಕೇಷನು, ME ಅಂದರೆ ಇಮೇಜಿನ ಮ್ಯಾಗ್ನಿಫಿಕೇಷನ್, ಐಪೀಸಿನ ಮ್ಯಾಗ್ನಿಫಿಕೇಷನ್. ಸೊ ಇದರ ಒಂದು ಫೈನಲ್ ಎಕ್ಸ್ಪ್ರೆಷನ್ ಅಷ್ಟೇ. ನಾನು ಇಲ್ಲಿ ಡೆರಿವೇಷನ್ ಏನೂ ನಾನು ಮಾತಾಡ್ತಿಲ್ಲ. ಸೊ VO/U ಅಂತ ಬರುತ್ತೆ. ಇದಕ್ಕೊಂದು ನೆಗೆಟಿವ್ ಸೈನ್ ಇರುತ್ತೆ. ಜನರಲ್ ಆಗಿ ನಾವು ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತಿದ್ದಾಗ ಸೈನನ್ನು ನಾವು ತಗೊಳ್ಳದೇ ಇದ್ರೂ ಪರವಾಗಿಲ್ಲ, ಏನೂ ತೊಂದರೆ ಆಗೋದಿಲ್ಲ.
ಸೊ ಇಲ್ಲೇನು ಕೇಳಿದರೆ ಇಮೇಜ್ ಫಾರ್ಮ್ಡ್ ಎಟ್ ನಿಯರ್ ಪಾಯಿಂಟ್ ಅಂತ ಇದೆ ನೋಡಿ. ಸೊ ವಿ ಒ ಬೈ ಯು ಒ ಈ ಬ್ರ್ಯಾಕೆಟ್ ಒಳಗಡೆ 1+d/f(e) ಅಂತ ಹೇಳ್ತೀವಿ. ಇನ್ನೂ ಒಂದು ಎಕ್ಸ್ಪ್ರೆಷನ್ ನೆನಪಿರಲಿ ನಿಮಗೆ. ಸೊ m=L/F(o) ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಇದೆ ನೋಡಿ, 1+d/f(e) ಅಂತ ತಗೋತೀವಿ. ಸೊ ಇದು ಆ್ಯಕ್ಚುಲಿ ಡೆರಿವೇಷನಿಂದ ಬಂದಿರುವಂಥದ್ದು. ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಕೆಲವೊಮ್ಮೆ ಲೆಂತ್ ಆಫ್ ದ ಟ್ಯೂಬನ್ನು ಕೊಟ್ಟಿರ್ತಾರೆ, ಮೈಕ್ರೋಸ್ಕೋಪ್ ಟ್ಯೂಬಿನ ಲೆಂತನ್ನು ಕೊಟ್ಟಿರ್ತಾರೆ. ಆವಾಗ ನಾವು ಈ ರೀತಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಹೇಳಿ. ನೆಕ್ಸ್ಟ್ ಏನು ಅಂದರೆ ಫೈನಲ್ ಇಮೇಜ್ ಫಾರ್ಮ್ಡ್ ಎಟ್ ಇನ್ಫಿನಿಟಿಯಲ್ಲಿ ಫೈನಲ್ ಇಮೇಜ್ ಫಾರ್ಮ್ ಆದರೆ ಅಲ್ಲಿಯೂ ಕೂಡ ಏನಾಗುತ್ತೆ ಕೇಳಿದರೆ ನೋಡಿ, ಇಲ್ಲಿ L/F(o) ಈ ಎಕ್ಸ್ಪ್ರೆಷನ್ಸನ್ನು ತೊಗೊಂಡಿದ್ದೀನಿ ನಾನು. L/F(o) ಇಂಟು ಇದು 1+d/f ಇರೋದು d/fe ಆಗುತ್ತೆ, ನಿಮ್ಗೆ ಗೊತ್ತಿದೆ, d/fe ಆಯಿತು. ಸೊ ಈ ಫಾರ್ಮಲ್ಲಿ ಬರೀಲಿಕ್ಕೆ ಹೋದರೆ VO/UO d/fe ಕ್ಲಿಯರ್ ಆಯಿತು ಅನ್ಕೊತಾನೆ. ಇದರದ್ದು ಇಲ್ಲಿದೆ ಇನ್ಫಿನಿಟಿಗೆ, ಇದರದ್ದು ಇಲ್ಲಿದೆ ಅಟ್ ಇನ್ಫಿನಿಟಿ ಅನ್ನುವಂಥದ್ದು. ಸೊ ಇಲ್ಲೆಲ್ಲ ಏನೇನು ಯೂಸ್ ಮಾಡಿದ್ದಿಲ್ಲ, ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮಗೆ FO ಅಂದರೆ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್, FE ಅಂದರೆ ಫೋಕಲ್ ಲೆಂತ್ ಆಫ್ ದ ಐ ಪೀಸ್, UO ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಫ್ರಾಮ್ ದ ಆಬ್ಜೆಕ್ಟಿವ್, VO ಅಂದರೆ ಇಮೇಜ್ ಡಿಸ್ಟೆನ್ಸ್ ಫ್ರಾಮ್ ದ ಆಬ್ಜೆಕ್ಟಿವ್ ಅನ್ನೋದು ಗೊತ್ತಾಗುತ್ತಲ್ಲ. ಸೊ ಐ ಪೀಸ್ ಬೇರೆ, ಆಬ್ಜೆಕ್ಟಿವ್ ಬೇರೆ ಅಂತೇಳಿ. ಓಕೆ, ಸೊ ಇನ್ನು ಟೆಲಿಸ್ಕೋಪನ್ನು ನೋಡೋದಾದರೆ ಭಾಳ ಸಿಂಪಲ್ ಇದರ ಮ್ಯಾಗ್ನಿಫಿಕೇಷನ್. ಸೊ FO/FE ಮ್ಯಾಗ್ನಿಫಿಕೇಷನ್ ಟೆಲಿಸ್ಕೋಪಲ್ಲಿ ಇದೇನು ಕೇಳಿದರೆ, FO ಅನ್ನೋದು ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್, FE ಅನ್ನೋದು ಫೋಕಲ್ ಲೆಂತ್ ಆಫ್ ದ ಐ ಪೀಸ್. ಸೊ ಇದು ಭಾಳ ಸುಲಭ. ಏನು ಕೇಳಿದ್ರೆ ಯಾವಾಗಲೂ ಒಂದು ಟೆಲಿಸ್ಕೋಪ್, ಒಂದು ಗುಡ್ ಟೆಲಿಸ್ಕೋಪ್ ಅನ್ನೋದಾದರೆ FO ತುಂಬ ದೊಡ್ಡದಿರುತ್ತೆ, ಫೋಕಲ್ ಲೆಂತು ಆಬ್ಜೆಕ್ಟಿವ್ದು ಜಾಸ್ತಿ ದೊಡ್ಡಿರುತ್ತೆ, ಐ ಪೀಸಿಂದು ಕಡಿಮೆ ಇರುತ್ತೆ ಫೋಕಲ್ ಲೆಂತ್. ಸೊ ಆವಾಗ ಮ್ಯಾಗ್ನಿಫಿಕೇಷನ್ ನಮಗೆ ಜಾಸ್ತಿ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಇದರಲ್ಲಿ ಟೆಲಿಸ್ಕೋಪಲ್ಲಿ ಏನು ಮಾಡ್ತಾರೆ ಕೇಳಿದರೆ ಲೆಂತ್ ಆಫ್ ದ ಟ್ಯೂಬ್ ಅಂತ ಕರೀತಾರೆ. ಇದು ಕ್ಲಿಯರ್ ಆಗಿರುತ್ತೆ, ಲೆಂತ್ ಆಫ್ ದ ಟ್ಯೂಬ್ ಅಂತ ಕೊಟ್ಟರೆ, ಸೊ ದಟ್ ಈಸ್ ಸಮ್ ಆಫ್ ದ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಪ್ಲಸ್ ಫೋಕಲ್ ಲೆಂತ್ ಆಫ್ ದ ಐ ಪೀಸ್. ಎರಡನ್ನು ಆ್ಯಡ್ ಮಾಡಿದರೆ ಆ ಲೆಂತಿಗೆ ನಾವು ಲೆಂತ್ ಆಫ್ ದ ಟ್ಯೂಬ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು ನಿಮಗೆ ಮತ್ತೆ ನಾನು ಬರುವಾಗ ನಿಮಗೆ ಪ್ರಾಬ್ಲಮ್ಸನ್ನು ತೊಗೊಂಡು ಬರ್ತೇನೆ. ಸೊ ಅಲ್ಲಿವರೆಗೆ ಇದರ ಫಾರ್ಮುಲಾಸನ್ನೆಲ್ಲ ಇನ್ನೊಂದು ಸರಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಒಂದೆರಡು ಸರಿ ನೋಡಿ ನೋಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಮತ್ತು ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.